ನಾ ಅನ್ನುವಂತ ಗಾಳಿ ಬಂತು ಅಂದ್ರೆ ಭಗವಂತ ನಮ್ಮನ್ನ ಜಾಡ್ಯಾಡಿಸಿ ಒಗಿತಾನ. ನಾ ಅನ್ನುವಂತ ಗಾಳಿ ಬಂದ್ರೆ, ಅಹಂಕಾರ ಅನ್ನುವಂತ ಗಾಳಿಯನ್ನು ಈ ದೇಹದೊಳಗೆ ತುಂಬಿಕೊಂಡಿ ಅಂದ್ರ ಸಿಕ್ಕವರು ಒಗಿತಾರ, ಸಿಕ್ಕವ್ರ ಅದನ್ನು ದೂಕ್ತಾರ. ಹಂಗ ಅಲ್ಲ, ಖಾಲಿ ಒಗಿತಾರ. ಹಾಗಾಗಿ ಸಮಾಜದಲ್ಲಿ ನಿನಗ ಎಲ್ಲರೂ ಗೌರವಿಸ್ಬೇಕು, ಮುದ್ದು ಮಾಡಿ ಎತ್ಕೋಬೇಕು, ಪ್ರೇಮದಿಂದ ಬಾಲನ್ನ ಹಿಡ್ಕೊಂಡಂಗ ನಿನ್ನನ್ನು ಹಿಡ್ಕೊಳ್ಬೇಕು ಅಂದ್ರೆ ನಿನ್ನ ದೇಹದೊಳಗ ನಾ ಅನ್ನುವಂತ ಗಾಳಿ ಏನಿಲ್ಲ ಅಂದ್ರೆ ಎಲ್ಲರೂ ಎತ್ಕೊಳ್ತಾರ. ನಾನೇ ಗಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುದೆಲ್ಲ ಜಗದ ಅಂತಕ್ಕೆ ತೋರುವುದು ಈ ದೇವರ
ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಈ ಭೂಮಿ ಅನ್ನೋದು ಒಂದು ದೇವರ ಮನೆ. ಇಲ್ಲಿ ನಾವು ಎಲ್ಲರೂ ಬಂದಿದ್ದೇವೆ, ನೀವು ಬಂದಿದ್ದೀರಿ, ಹೌದಾ? ಇಲ್ಲಿ ಬಸವಣ್ಣವರು ಹೇಳುವ ವಚನದ ತಾತ್ಪರ್ಯವನ್ನು ನಾವು ಈ ಹಾಡಿನ ಮುಖಾಂತರ ತಿಳ್ಕೊಳ್ಬಹುದು. ಈ ಕಾಯವನ್ನು ಒಂದು ದಂಡಿಗೆ ಮಾಡಂತಾರು. ಈ ಕಾಯವನ್ನು ಒಂದು ದಂಡಿಗೆ ಮಾಡೋದು ಅಂದ್ರೆ ಒಂದು ವಾದ್ಯವನ್ನಾಗಿ ಮಾಡೋದು. ಈ ಸ್ಥಿರವನ್ನ ಒಂದು ಸೋರೆಯನ್ನಾಗಿ ಮಾಡುವಂತಾರು. ಈ ಸೋರೆಕಾಯಿಯಿಂದ ಈಗ ನಾದ ಬರಂಗ ಒಂದು ಅದು ಏಕದಾರಿ ಅಂತ ಕರೀತಾರೆ, ಗೊತ್ತಲ್ಲಿ ರಾಮದಾಳಿಯವ್ರ ಕೈಯಾಗಿರ್ತದೆ, ಗೊತ್ತಾ? ಒಂದೇ ತಂತಿದೆ, ಏಕದಾರಿ ಅಂತ. ಹಾಗೆ ಈ ಸ್ಥಿರವನ್ನು ಒಂದು ಸೋರೆಯನ್ನಾಗಿ ಮಾಡುವುದು. ಈ ದೇಹವನ್ನು ಒಂದು ವಾದ್ಯ ಮಾಡಿದೆ ಅಂದ್ರ ಈ ವಾದ್ಯಕ್ಕ ಈ ಸ್ಥಿರ ಐತಲ್ಲ, ಈ ತಲೆ, ಇದು ಏನಾಗ್ಬೇಕಂದ್ರ ಸೋರೆಕಾಯಿ ಆಗ್ಬೇಕು. ಈ ಸೋರೆಕಾಯಿ ಆಗಿರುವಂತ ಈ ದೇಹದ ತಲೆ, ಇದಕ್ಕೆ ಏನಾಗ್ಬೇಕಂದ್ರ ತಂತಿಗಳು ಬೇಕಲ್ಲ, ತಂತಿಗಳು. ಅದಕ್ಕೆ ಬಸವಣ್ಣವರಂತಾರ, ದೇಹವನ್ನ ವಾದ್ಯವನ್ನಾಗಿ ಮಾಡಿ ತಲೆಯನ್ನ ಸೋರೆಕಾಯಿ ಮಾಡಿ, ಈ ದೇಹಕ್ಕೆ ಆ ಸೋರೆಕಾಯಿಗೆ ತಂತಿ ಬೇಕಾಗುತ್ತಲ್ಲ, ನಿನ್ನ ದೇಹದಲ್ಲಿರುವಂತ ಎಲ್ಲ ನರಗಳನ್ನು ತಂತಿ ಮಾಡಿಕೊಂತಾರೆ. ನಿನ್ನ ದೇಹದಲ್ಲಿರುವಂತ ನರಗಳನ್ನ ತಂತಿ ಮಾಡು, ತಂತಿ ಮಾಡಿ ಬಿಗಿದು ಅದನ್ನು